ಮತ್ತೆ ಸುಹಾಸಿನಿಗೆ ಸ್ವಾಗತ. ಈಗ ಬಳ್ಳಾರಿಯಿಂದ ಆಶಾಲತಾ ಕರೆ ಮಾಡಿದರೆ. ಆಶಾ, ಜನ್ಮ ದಿನಾಂಕ ತಿಳಿಸ್ಕೊಡಿ. 2/11/87. 2/11/87. ಸಮಯ ತಿಳಿಸಿ. ಸಮಯ ರಾತ್ರಿ 1:50ಕ್ಕೆ, 1:50 2:10ವರೆಗೂ. ಪಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, ಇದು ನೀವು ಹೇಳಿದಂಥ ತಾರೀಕು 2ನೇ ತಾರೀಕು ಅಲ್ವಾ? ಇದು 1ನೇ ತಾರೀಕು ರಾತ್ರಿನಾ? ಹೌದು ರೀ. ಸರಿ, 1ನೇ ತಾರೀಕು ರಾತ್ರಿ ಆದರೆ ಸರಿ ಇದೆ. 2ನೇ ತಾರೀಕು ಆದರೆ ಅದು 3ನೇ ತಾರೀಕು ಅಂತ ತಗೊಳ್ಬೇಕಾಗ್ತದೆ. ಇದು ಸೋಮವಾರ ಇದೆ. ನಿಮ್ಮ ಸಮಸ್ಯೆ ಏನು? ಪೂರ್ವಭದ್ರಾ ನಕ್ಷತ್ರ, ಕುಂಭರಾಶಿ, ಸಿಂಹ ಲಗ್ನ. ನಿಮ್ಮ ಸಮಸ್ಯೆ ಏನು? ಏನು ಓದಿದ್ದೀರಿ? ನಾನು B.Ed ಕಂಪ್ಲೀಟ್ ಮಾಡೀನಿ. ಸರಿ, ಈಗೇನು ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದೀರಾ, ವಿವಾಹದ ಬಗ್ಗೆ? ವಿವಾಹ ಆಗಿದೆ, ಸಂತಾನ ಬಹಳ ಖಂಡಿತ ಇದು ಎಲ್ಲವೂ ಎಲ್ಲ ಹೆಂಗಸರು ಬಯಸುವಂಥದ್ದು. ನೀವು ಸಂಕೋಚ ಪಡಬೇಕಾಗಿಲ್ಲ. ಸಂತಾನಕ್ಕಾಗಿ ಸಂಕೋಚ ಪಡುವ ಸಮಯವೇ ಅಲ್ಲ ಇದು. ಮದುವೆ ಆದ ಕೂಡಲೇ ಆಗಬೇಕು. ಹಿಂದಿನ ಕಾಲದಲ್ಲಿ ಮದುವೆ ಆದಮೇಲೆ 3-4 ವರ್ಷ ಪ್ಲ್ಯಾನ್ ಅಂತ ಹೇಳಿ ಲೇಟ್ ಮಾಡ್ತಾರೆ. ಖಂಡಿತವಾಗಿಯೂ ನಮ್ಮ ಹಿಂದಿನ ಶಾಸ್ತ್ರ ಹಾಗೆ ಹೇಳೋದಿಲ್ಲ. ಮದುವೆ ಆದ ತಿಂಗಳಲ್ಲಿಯೋ ಅಥವಾ ಮದುವೆ ಆದ ವರ್ಷದಲ್ಲಿಯೋ ಸಂತಾನ ಆಗಬೇಕು. ಆದ್ದರಿಂದ ಈಗಾಗಲೇ ಪಂಚಮ ಭಾವಾಧಿಪತಿ ಗುರು ಒಳ್ಳೆಯ ವಿಚಾರವನ್ನು ಕೇಳ್ತಾ ಇದ್ದೀರಿ. ಸಂತಾನಕ್ಕೆ ಅನುಕೂಲವಾಗಿದೆ, ಆದರೆ ಸ್ವಲ್ಪ ಮಟ್ಟಿಗೆ ದೋಷವೂ ಇದೆ. ಚಂದ್ರ ಸಂತಾನವನ್ನು ಕೊಡುವವನು. ನಿಮ್ಮ ಜಾತದಲ್ಲಿ ಚಂದ್ರ ಸಪ್ತಮದಲ್ಲಿ ಶನಿ ಮನೆಯಲ್ಲಿ ಇರೋದರಿಂದ ಮತ್ತು ಗರ್ಭಕೋಶದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ಸಂತಾನ ಉತ್ಪತ್ತಿಗೆ ಗರ್ಭಕೋಶದಲ್ಲಿ ದೋಷಗಳಿದೆ. ಅದಕ್ಕೇನಾದರೂ ವೈದ್ಯಕೀಯ ಚಿಕಿತ್ಸೆ ಮಾಡಿ. ಅದು ಅಲ್ಲದೆ ಇದ್ದರೆ ಈಗ ನಾವು ಸೀಮಂತದಲ್ಲಿ ಬರುವಂತಹ ಮಂತ್ರಗಳಿರ್ತದೆ, ಸೀಮಂತದಲ್ಲಿ ಬರುವಂಥ ಆ ಮಂತ್ರಗಳ ಹೋಮ ಅಂತಿದೆ. ಆದ್ದರಿಂದ ಗರ್ಭಂದೇಹಿ ಸಿನಿಮಾಲಿ, ಗರ್ಭಂದೇಹಿ ಸರಸ್ವತಿ ಇರುವಂಥ ಮಂತ್ರ ಯಾವುದಾದ್ರು ವೈದಿಕರು ಸಿಕ್ಕಿದ್ರೆ ಆ ಮಂತ್ರಗಳ ಪಠನ ಮಾಡಿ. ಅದು ಅಲ್ಲದೆ ಇದ್ದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಒಳ್ಳೆಯ ಪ್ರಜೆಯ ಸಂತತಿಯನ್ನು ಕೊಡ್ತಾಳೆ ಲಲಿತಾ ತ್ರಿಪುರ ಸುಂದರಿ. ಅವಳ ಆರಾಧನೆ ಮಾಡಿ. ಮತ್ತು ಗರ್ಭಿಣಿ ಆದ ಕೂಡಲೇ ತಪ್ಪದೇ ಸೀಮಂತವನ್ನು ಮೊದಲು ಮಾಡಿಸ್ಕೊಡಿ. ಇವತ್ತು ನಾವು ಸೀಮಂತ ನಿಮಗೋಸ್ಕರ ಗರ್ಭಿಣಿ ಆಗುವವರಿಗೆ, ಆದವರಿಗೆ, ಹುಟ್ಟುವಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಕ್ಕಾಗಿ ಸುವಾಸಿನಿ ನಿಮಗೆ ಬೆಳಕು ಚೆಲ್ತಾ ಇದೆ. ಇದರ ಎಲ್ಲ ಸದುಪಯೋಗವು ನಿಮ್ಗೆ ಆಗಲಿ ಅನ್ನೋದೇ ನಮ್ಮ ಶುಭಾಶಯ. ಒಳ್ಳೆಯದಾಗಲಿ. ಈಗ ಗೀತಾ ರಾಮನಗರದಿಂದ ಕರೆ ಮಾಡ್ತಾರೆ. ಗೀತಾ, ಜನ್ಮ ದಿನಾಂಕ ತಿಳಿಸ್ಕೊಡಿ. ನನ್ನ ಮಗಳ ಬಗ್ಗೆ ಕೇಳಬೇಕು. 18/3/1999. 18/3/99. ಸಮಯ ತಿಳಿಸ್ಕೊಡಿ. ಸಮಯ ಬೆಳಗಿನ ಜಾವ 7:45. 7:45. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, ಏನು ಓದ್ತಾ ಇದ್ದಾಳೆ ಮಗಳೀಗ? ಮಗಳು 7th ಸ್ಟ್ಯಾಂಡರ್ಡ್ ಓದ್ತಾಳೆ ಪಂಡಿತ್ರೆ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ ನಮಗಂತೂ ಈಗ ಗೊತ್ತಾಯ್ತು. ನೀವು 99ನೇ ಇಸ್ವಿ ಹೇಳಿದ್ಮೇಲೆ ಸಂತಾನದ ಬಗ್ಗೂ ಅಲ್ಲ, ಮದುವೆ ಬಗ್ಗೂ ಅಲ್ಲ, ವಿದ್ಯೆ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಅಂತ ಸಾಮಾನ್ಯ ಅರ್ಥ ಆಗತ್ತೆ. ಈಗಾಗಲೇ 12 ವರ್ಷ ನೋಡೋಣ ಅವಳ ವಿದ್ಯಾ ಹೇಗಿದೆ ಅಂತ. ಉತ್ತರಾಭಾದ್ರಾ ನಕ್ಷತ್ರ, ಮೀನ ರಾಶಿ, ಮೇಷ ಲಗ್ನ, ಇವೆಲ್ಲ ನಿಮ್ಮ ಮಗಳ ಒಂದು ಹುಟ್ಟಿದಂಥ ದಿನ ವಿಶೇಷ. ಅವಳು ಹುಟ್ಟಿದಂಥ ವಾರ ಬಂದಂತೂ ಗುರುವಾರ ಆಗಿದೆ. ಇವೆಲ್ಲ ಈಗಾಗಲೇ ವಿದ್ಯೆ ಬಗ್ಗೆ. ಚತುರ್ಥಲ್ಲಿ ರಾಹು ಇದ್ದರೆ ಬಹಳ ಬುದ್ಧಿವಂತ ಮಗಳು ಅವಳು. ಮತ್ತು ಪಂಚಮಾಧಿಪತಿ ಸೂರ್ಯ, ಅವನು ಸಹ ಚೆನ್ನಾಗಿದ್ದಾನೆ. ಆದರೆ ಲಗ್ನದಲ್ಲಿರುವಂಥ ಶನಿ ನೀಚನಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮ ಬುದ್ಧಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಅವಳ ಬುದ್ಧಿ ಸ್ವಲ್ಪ ನಿಧಾನವಾಗುತ್ತೆ. ವಿದ್ಯಾವಂತಳಾಗ್ತಾಳೆ, ಒಳ್ಳೆಯ ಅವಳಿಗೆ ಯೋಗ ಚೆನ್ನಾಗಿದೆ. ಆದರೆ ಸೂಕ್ಷ್ಮ ಬುದ್ಧಿಗೆ ಶನಿ ಲಗ್ನದಲ್ಲೇ ಇರೋದರಿಂದ ಅವಳಿಗೆ ವಿದ್ಯಾಗೋಪಾಲ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ್ಮೀನಾರಾಯಣನ ಪೂಜೆ, ಇಲ್ಲ ಅಂದರೆ ಪ್ರತಿದಿನವೂ ಸಹ ಲಕ್ಷ್ಮೀನಾರಾಯಣ ಸ್ಮರಣೆ ಮಾಡಿ. ಪ್ರತಿನಿತ್ಯನೂ ಲಕ್ಷ್ಮೀನಾರಾಯಣರ ಸ್ಮರಣೆ ಪೂಜೆಯನ್ನು ಮಾಡಿ. ಇದನ್ನು ಮಾಡಿದ್ರೆ ಅವಳಿಗೆ ವಿದ್ಯೆ ಪೂರ್ಣತೆ ಆಗುತ್ತೆ. ಮುಂದೆ ವಿವಾಹ ಮಾಡುವ ಪೂರ್ವದಲ್ಲಿ ಸಪ್ತಮದಲ್ಲಿ ಅಂಗಾರಕ ದೋಷ ಇದೆ, ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಉಮಾಶಂಕರ್ ದಾವಣಗೆರೆಯಿಂದ ಕರೆ ಮಾಡ್ತಾರೆ. ಉಮಾಶಂಕರ್, ನಿಮ್ಮ ಪ್ರಶ್ನೆ ಏನಿದೆ ಪಂಡಿತರನ್ನ ಕೇಳಿ. ಹಲೋ ಹೇಳಿ ಸರ್. ನಂದು ಡೇಟ್ ಆಫ್ ಬರ್ತ್ ಹಾಂ 17/3/68. ಹಾಂ, ಹೇಳಿ. 2000ನೇ ಇಸ್ವಿಗೆ ಮದುವೆ ಆಗಿದೆ ಸರ್ ನಮ್ದು. ಹಾಂ, ಇನ್ನೂ ಮಕ್ಕಳಾಗಿಲ್ಲ. ಸರಿ. ಸಮಯ ಎಷ್ಟೊತ್ತಿಗೆ? ಏನ್ ಸರ್? ಸಮಯ 10:30 ಸರ್ ಮದುವೆ ಆಗಿರೋದು. ಸರಿ, ಅಲ್ಲ ಮದುವೆ ಆಗೋ ಸಮಯ ಅಲ್ಲ ನಮಗೆ. ನಿಮ್ಮ ಹುಟ್ಟದ ಜಾತಕ ಹೇಳಿದ್ರಲ್ಲ, ಹುಟ್ಟಿದ ಡೇಟ್ ಸರ್ ಮಧ್ಯಾಹ್ನ ಭಾನುವಾರ 2 ಗಂಟೆಗೆ ಸರ್. ಸರಿ, ಭಾನುವಾರ ಸರಿ ಇದೆ. ಚಿತ್ರಾ ನಕ್ಷತ್ರ, ತುಲಾ ರಾಶಿ, ಇವೆಲ್ಲ ನೀವು ಹುಟ್ಟಿದಂಥ ಒಂದು ದಿವಸ. ಮಧ್ಯಾಹ್ನ 2 ಗಂಟೆಗೆ ಅಂತ ಹೇಳ್ತಾ ಇದ್ದೀರಿ ನೀವು. ಸಾಮಾನ್ಯವಾಗಿ ಮಧ್ಯಾಹ್ನ 2 ಗಂಟೆ ಅಂದರೆ ಆ ದಿವಸ ಆ ಒಂದು ವೃಷಭ ಲಗ್ನ ಆಗುತ್ತೆ. ಅದರ ಜೊತೆಗೆ ಚತುರ್ಥಲಿ ಗುರು, ಪಂಚಮದಲ್ಲಿ ಕೇತು ಇದ್ದಾನೆ. ನಿಮಗೆ ಕೇತು ಪಂಚಮದಲ್ಲಿರೋದ್ರಿಂದ ಸಂತಾನಭಾವದಲ್ಲಿ ದೋಷ. ಯಾವಾಗಲೂ ಕ್ಷೇತ್ರಭೂತ ಸ್ಮೃತಾನಾರಿ, ಬೀಜಭೂತ ಸ್ಮೃತ ಪುಮಾನ್ ಹೇಳ್ತೇವೆ. ಹಾಗಾಗಿ ಸಂತಾನ ಆಗೋದಕ್ಕೆ ಪುರುಷ ಜಾತಕ ಒಂದೇ ಪ್ರಧಾನ ಅಲ್ಲ, ಹೆಣ್ಣಿನ ಜಾತಕವೂ ಪ್ರಧಾನ. ಹಾಗಾಗಿ ನಿಮ್ಮ ಮನೆಯವರ ಜಾತಕ ಇದೆ ಅಂತಾದರೆ ಅವರ ಜಾತಕದಲ್ಲಿಯೂ ಸಹ ತಿಳ್ಕೊಳ್ಬೇಕು. ನಿಮ್ಮ ಜಾತಕದಲ್ಲಿ ದೋಷ ಇದೆ, ಆದರೆ ಅವರ ಜೊತೆಯಲ್ಲಿ ಈ ಜಾತಕ ನಿಮ್ಮ ದೋಷ ಪರಿಹಾರ ಮಾಡಿ ಸಂತತಿ ಆಗುವಂಥ ಯೋಗ ಇದ್ಬಿಟ್ರೆ ಇದಕ್ಕೆ ಯಾವ ಔಷಧ, ಚಿಕಿತ್ಸೆ, ಪೂಜೆ, ಪುನಸ್ಕಾರ ಬೇಕಾಗುವುದಿಲ್ಲ. ಅಥವಾ ಈ ನಿಮ್ಮ ಜಾತಕ ನೀವು ಪರಿಹಾರ ಮಾಡ್ತೀರಿ ಅಂದರೆ ಲಕ್ಷ್ಮೀ ಗಣಪತಿ ಜಪ ಹೋಮಗಳನ್ನು ಮಾಡಿಕೊಂಡ್ರೆ, ಪಂಚಮದಲ್ಲಿರುವಂಥ ಕೇತುವಿನಿಂದ ಸಂತಾನಪ್ರದ ಗಣಪತಿ ಅಂತಿದೆ, ಅದನ್ನು ಮಾಡಿಕೊಂಡ್ರೆ ಶೀಘ್ರದಲ್ಲಿ ಸಂತಾನ ಆಗ್ತದೆ. ಒಳ್ಳೆಯದಾಗಲಿ, ಅದನ್ನು ಮಾಡಿಕೊಳ್ಳಿ. ಈಗ ಬೆಂಗಳೂರಿಂದ ರಾಜು ಕರೆ ಮಾಡ್ತಾರೆ. ರಾಜು, ಜನ್ಮ ದಿನಾಂಕ ತಿಳಿಸ್ಕೊಡಿ. ಮೇಡಮ್ ನಮ್ಮ ಮಗಳದು ಕೇಳ್ತಾ ಇದೀವಿ. ಜನ್ಮ ದಿನಾಂಕ ತಿಳಿಸಿ. 26/2/2010. 26 ಬೆಳಗಿನ ಜಾವ 4:25. 26 ಫೆಬ್ರವರಿ 2010.
ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, ಏನು ನಿಮ್ಮ ಮಗಳ ಸಮಸ್ಯೆ ಏನು ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಖಂಡಿತ ನೋಡೋಣ. ಅವಳ ಈಗ ವಿದ್ಯಾಬುದ್ಧಿ, ಮೊದಲನೇದಾಗಿ ಆಯುಷ್ಯ, ವಿದ್ಯಾಬುದ್ಧಿ. ಶುಕ್ರವಾರದಿಂದ ಹುಟ್ಟಿದ್ದಾಳೆ ಅವಳು. ನಕ್ಷತ್ರ ಒಂದು ಪುಷ್ಯ ನಕ್ಷತ್ರ, ಕರ್ಕಟಕ ರಾಶಿ, ವೃಷಭ ಲಗ್ನ. ಇದಿಷ್ಟು ಮಗಳದ್ದು. ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹುಟ್ಟುವಾಗಲೇ ಜನ್ಮಾದಿ ಶನಿದಶ ಪ್ರಾರಂಭವಾಗಿರುತ್ತದೆ. ಈ ನಿಮ್ಮ ಮಗಳಿಗೂ ಸಹ ಹಾಗೆ ಜನ್ಮಾದಿ ಶನಿದಶ ಇದ್ದರೆ ಪ್ರಾರಂಭದಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಮತ್ತು ಭವಿಷ್ಯ ಜೀವನದಲ್ಲಿ ಮಂದಗತಿಯಲ್ಲಿ ಹೋಗುತ್ತೆ. ಯಾವುದು ಎಣಿಸ್ತೀರೋ ಅದು ಯಾವುದೂ ಆಗೋದಿಲ್ಲ, ಆ ಎಣಿಸ್ದಂತೆ ಆಗೋದಿಲ್ಲ, ಎಲ್ಲವೂ ತೊಂದರೆ ಆಗುವಂಥದ್ದು. ಅದರ ಜೊತೆಗೆ ಅಲ್ಲಿ ಕುಜನೂ ಸಹ ನೀಚನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯಕ್ಕೂ ತೊಂದರೆ ಮಾಡ್ತಾನೆ. ಇದಕ್ಕೆಲ್ಲ ಪರಿಹಾರಗಳಿದೆ. ಮತ್ತು 12 ವರ್ಷ ಆಗೋ ತನಕ ಬಾಲಗ್ರಹ ದೋಷವೂ ಇದೆ. ಬಾಲಗ್ರಹ ಚಿಕಿತ್ಸೆ ಮಾಡಿ. ವಿದ್ಯಾರ್ಜನೆಯಲ್ಲಿ ಪಂಚಮಲ್ಲಿ ಶನಿ ಇರೋದ್ರಿಂದ, ದೋಷ ಇರೋದ್ರಿಂದ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಪೂಜೆ ಅಥವಾ ಸಂತಾನ ವಿದ್ಯಾ ಗೋಪಾಲ ಜಪ ಅಂತಿದೆ. ಇಂಥ ಪೂಜೆ ಪುನಸ್ಕಾರ ಮಾಡಿ ಶಾಲೆಗೆ ಹೆಸರನ್ನು ಹಚ್ಚಿ ಇದೆಲ್ಲ ಮಾಡಿದ್ರೆ ಅವಳಿಗೆ ಆಯುಷ್ಯ ಇದೆ. ಭವಿಷ್ಯವಂತೂ ನೀವು ರೂಪಿಸುವುದು ನಿಮ್ಮ ಕೈಯಲ್ಲಿದೆ. ಒಳ್ಳೆಯದಾಗಲಿ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಇನ್ನಷ್ಟು ಕಾಲರ್ಸ್ ಇದ್ದಾರೆ. ಜಾತಕದ ಬಗ್ಗೆ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ಪಂಡಿತರ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.